ಇಂದ್ರಾಣಿಯನ್ನು ಗೆದ್ದಂತ ನೀನು ಗ್ರಹಿಸಬೇಡ. ನನ್ನನ್ನು ಗೆಲ್ಲಬೇಕಾದ್ರೆ 12 ವರ್ಷ ಸತ್ಯಸಂಗದಿಂದ ಹೊರಗಿರಬೇಕು. 12 ವರ್ಷ ಅಣ್ಣವನ್ನು ಸ್ವೀಕರಿಸಿದಂತಹರಾಗಿರಬೇಕು. 12 ವರ್ಷ ನಿದ್ರಾಣಿ ನಡೆಯಬೇಕು ಅಂತ ಬಲ ನಿನ್ನಲ್ಲಿ ಉಂಟೇನು?
ದಿವ್ಯ ಔಷಧಿಯನ್ನು ಮಂತ್ರಿಸಿ ನಿನಗೆ ಕೊಟ್ಟಿದ್ದೇನೆ ತಮ್ಮ. ಒಂದು ಮಾತನ್ನು ಕೇಳ್ತಾ ಇದ್ದೇನೆ. ಇಂದ್ರಾಣಿಯನ್ನು ಕೊಲ್ಲುವುದಕ್ಕಾಗಿ ಒಂದು ವೃತ್ತವಿತ್ತಂತೆ. 12 ವರ್ಷಗಳ ಕಾಲ ನಿದ್ರಾ ಆಹಾರ ಮೈಥುನವನ್ನು ಬಿಟ್ಟವರಾಗಿರಬೇಕು ಅಂತ. ಈ ಸಂದರ್ಭದಲ್ಲಿ ನಾನು ನಿನ್ನಲ್ಲಿ ಕೇಳ್ತಾ ಇದ್ದೇನೆ, ನೀನು ಅಂತಹ ವೃತವನ್ನು ಯಾವಾಗ ಮಾಡಿದೆ ತಮ್ಮ? ಹಾಸಿ ಪರಿಪಾಲನೆಯಕ್ಕಾಗಿ ನಾವು ವನವಾಸವನ್ನು ತೆಗೆದವರು. ಪಿತೃವಾಕ್ಯ ಪರಿಪಾಲನೆ ವನವಾಸ ನಿನಗೆ ಮಾತ್ರ ಸೀಮಿತವಾದ್ದು. ಆದ್ದರಿಂದ ನಾನು ಕೂಡ ಬಂದಿದ್ದೇನೆ ಅಣ್ಣ. ನಿಮ್ಮ ರಕ್ಷಣೆಗಾಗಿ ನಿದ್ದೆಯನ್ನು ಬಿಟ್ಟಿದ್ದೇನೆ. ವನದ ಫಲಗಳನ್ನು ಕಳೆದುಕೊಂಡು ನಿಮಗೆ ಕೊಟ್ಟಿದ್ದೇನೆ, ನೀವು ಹಂಚಿಕೊಂಡಿದ್ದೀರಿ. ಆದ್ದರಿಂದ ನಾನು ಊಟ ಅಲ್ಲಿ ಆಯ್ತಣ್ಣ. ಮತ್ತೆ ನಿದ್ದೆ ನಿಮ್ಮನ್ನು ಕಾಯುತ್ತಾ ನಿದ್ದೆಯನ್ನು ಬಿಟ್ಟು ಕಾಯ್ದು ಕೊಟ್ಟಿದ್ದೆ. ನಿದ್ದೆಯನ್ನು ಮಾಡಲಿಲ್ವೇ ನೀನು? ಹೌದು, ಇದು ನನ್ನ ವೃತ. ಈ ವೃತದಿಂದ ಇಂದ್ರಾಣಿಯನ್ನು ಕೊಡಲು ಸಾಧ್ಯವಾಯಿತು. ಇದೆಲ್ಲ ನಿನ್ನದೇ ಆಶಯ ತಮ್ಮ. ನಿಜವಾಗಿಯೂ ನಾನು ಕರುಣಹೀನನಾಗಿದ್ದೆ. ಒಂದು ದಿನವಾದರೂ ನಿನ್ನಲ್ಲಿ ನಾನು ಕೇಳಲಿಲ್ಲ, ತಮ್ಮ ನೀನು ಉಂಡೆಯಾ, ನೀನು ಮಲಗಿದ್ದೀಯಾ ಅಂತ ಕೇಳಿದವನಲ್ಲ ನಾನು. ನನ್ನ ಸೇವೆ ನಿನಗೆ ಬಹಳ ಕಷ್ಟವಾಯಿತು ತಮ್ಮ. ಇಲ್ಲ ತಮ್ಮ, ಇಂತಹ ನಿನ್ನ ತ್ಯಾಗದಿಂದಾಗಿ ನಮ್ಮ ಈ ಸೂರ್ಯವಂಶಕ್ಕೆ ಕೀರ್ತಿ ಬಂದಿತು. ನೀನು ಮಾಡಿದಂತಹ ಈ ತ್ಯಾಗ, ಈ ವೃತದಿಂದಾಗಿ ಒಬ್ಬ ಮಾಯಾವಿಯೊಬ್ಬನ ವಧೆ ಆಯಿತು ಅಂತ ಆದ್ರೆ ನೀನು ಮಾಡಿದ ನಿಜವಾದ ಶ್ರೇಷ್ಠ ಕಾರ್ಯವೇ ಸರಿ. ಮಾತ್ರವಲ್ಲ, ಒಂದು ಮಾತನ್ನು ಹೇಳ್ತಾ ಇದ್ದೇನೆ, ನನ್ನ ಸೇವೆಯನ್ನು ನೀ ತಮ್ಮನಾಗಿ ಮಾಡಿದ್ದೀಯ. ಮುಂದಿನ ಜನ್ಮದಲ್ಲಿ ಆದರೂ ನಿನ್ನ ತಮ್ಮನಾಗಿ ನಾನು ಮತ್ತೆ ಹುಟ್ಟಿ ಬರುತ್ತೇನೆ ತಮ್ಮ. ನಿನಗೆ ಕೊಡುವುದಕ್ಕಾಗಿ ಬೇರೆ ಏನಿಲ್ಲ, ಇದು ಪ್ರೀತಿಯ ಆಲಿಂಗನ ತಮ್ಮ. ತಮ್ಮ, ನೀನು ಮಾಡಿದಂತಹ ಈ ಕೀರ್ತಿಯಿಂದಾಗಿ ಆ ದುಷ್ಟನಾದಂತಹ ಇಂದ್ರಜಿತ್ ಮರಣಗೊಂಡ. ಇನ್ನೇನು ಅವನೊಬ್ಬ ಸತ್ತರು ಅಂತ ಆದ್ರೆ ಇನ್ನು ಉಳಿದಿರುವುದು ರಾವಣನೊಬ್ಬನೇ. ಅದು ರಾವಣನ ವಧೆ ನಾಳೆ ಆಗುತ್ತದೆ ಅಂತ ನಾವು ನಿರೀಕ್ಷೆಯಲ್ಲಿದ್ದೇವೆ. ಹಾಗಾಗಿ ಇಂದು ನಡೆದಂತಹ ಈ ಪ್ರಸಂಗ, ಚೂಡಾಮಣಿ, ಲಂಕಾದಹನ ಹಾಗೂ ಈ ಇಂದ್ರಜಿತು ಕಾಳಗ, ಈ ಕಥಾ ಪ್ರಸಂಗವನ್ನು ಯಾರು ಆಡಿಸುತ್ತಾರೋ, ಆಡುತ್ತಾರೋ, ನೋಡುವುದಕ್ಕೆ ಅನುಮತಿ ಮಾಡಿಕೊಡುತ್ತಾರೋ ಅವರೆಲ್ಲರಿಗೂ ಕೂಡ ನಾವು ನಂಬಿ ಬರುವಂತಹ ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಹಾಗೂ ಸಕಲ ದೇವರುಗಳು ಸಕಲ ಆಯುಷ್ಯ, ಆರೋಗ್ಯ, ಐಶ್ವರ್ಯವನ್ನೆತ್ತು ಕಾಪಾಡಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಕಥಾಭಾಗಕ್ಕೆ ಮಂಗಳವನ್ನು ಹಾಡುವುದಕ್ಕಾಗಿ ಸವಿತರಿಂದ ಅಪ್ಪಣೆ. ಸರ್ವ ಮಂಗಳ ಮಾಂಗಲ್ಯೇ ಸರ್ವ ಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ
ಶರಣ್ಯೇ ತ್ರಯಂಬಿಕಾ ದೇವಿ ನಾರಾಯಣಿ ನಮೋಸ್ತುತೆ 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 ಶ್ರೀಧರ ನೇತ್ರಯರು ದೋಷ